ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬಾ ಟೇಸ್ಟಿಯಾಗಿರೋವಂಥ ರೊಟ್ಟಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಅವಲಕ್ಕಿ ಉಪಯೋಗಿಸ್ಕೊಂಡು ಮಾಡಿರೋವಂಥದ್ದು. ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಕ್ಯಾರೆಟ್, ಕ್ಯಾಪ್ಸಿಕಮ್, ಬೀಟ್ರೋಟ್, ಕ್ಯಾಬೇಜ್ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಬದಲು ಇಲ್ಲಿ ನಾನು ಈರುಳ್ಳಿ ಹೂವು ಯೂಸ್ ಮಾಡಿದ್ದೀನಿ. ಮತ್ತು 1 ಕಪ್ ಆಗೋಷ್ಟು ಅವಲಕ್ಕಿನ ನಾನು ಚೆನ್ನಾಗಿ ವಾಶ್ ಮಾಡಿ ತೊಳೆದಿಟ್ಕೊಂಡಿದ್ದೆ. ಅಕ್ಕಿ ಹಿಟ್ಟು, ಈಗ ಒಂದು ಪ್ಯಾನ್ಗೆ ಅವಲಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅದು, ಮತ್ತು ತುರಿದಿಟ್ಕೊಂಡಿದ್ನಲ್ಲ ಕ್ಯಾರೆಟು, ಬೀಟ್ರೋಟು, ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಹಚ್ಚಿಟ್ಕೊಂಡಿದ್ನಲ್ಲ ಕೊತ್ತಂಬರಿ, ಇದನ್ನೆಲ್ಲ ಹಾಕಬೇಕು. ಇದೆಲ್ಲ ಹಾಕ್ತಿದ್ದಂಗೆ ಈರುಳ್ಳಿ ಹೂವು, ಅಕ್ಕಿ ಹಿಟ್ಟು ಇದೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿದ್ರು ಮತ್ತು ಸಬ್ಬಕ್ಕಿ ಸೊಪ್ಪು ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಇರಲಿಲ್ಲ, ಹಂಗಾಗಿ ಯೂಸ್ ಮಾಡಿಲ್ಲ. ನಿಮಗಿಷ್ಟು ಅಂದರೆ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನೆಲ್ಲ ಹಾಕಿಬಿಟ್ಟು ನಾನು 1 ಕಪ್ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರು ಬೇಕಾಗಲ್ಲ ಇದಕ್ಕೆ, ಬೇಕು ಅಂದರೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೇಲೆಲ್ಲ ಎಣ್ಣೆ ಹಾಕಿಬಿಟ್ಟು ಒಂದು 5 ನಿಮಿಷ ಇದನ್ನು ಪಕ್ಕಕ್ಕೆ ಇಟ್ಬಿಡಿ. ಸ್ವಲ್ಪ ನೆನೆಲಿ, ಅದು ಚೆನ್ನಾಗಿರುತ್ತೆ. ಈಗ ನೋಡಿ, ಅದು ಚೆನ್ನಾಗಿ ನೆಂದಿದೆ. ಅದನ್ನು ಒಂದು ಉಂಡೆ ಮಾಡಿಕೊಂಡು, ಇಲ್ಲಿ ನಾನು ತಟ್ಟಕ್ಕೆ ಯಾವುದೇ ರೀತಿ ಕವರ್ ಯೂಸ್ ಮಾಡ್ತಾಯಿಲ್ಲ, ಪೇಪರ್ ಯೂಸ್ ಮಾಡ್ತಾಯಿಲ್ಲ. ಕಾಟನ್ ಬಟ್ಟೆನ, ವೈಟ್ ಕಲರ್ ಕಾಟನ್ ಬಟ್ಟೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಉಂಡೆ ಇಟ್ಕೊಂಡು, ರೊಟ್ಟಿ ಉಂಡೆ ಮಾಡ್ಕೊಂಡಿದ್ನಲ್ಲ ಅದನ್ನಿಟ್ಟು ಚೆನ್ನಾಗಿ ತಟ್ತಾಯಿದ್ದೀನಿ. ಎಷ್ಟು ಅಗಲ ಬೇಕು ನಿಮಗೆ, ಯಾವ ಥರ ಬೇಕೋ ಎಷ್ಟು ತೆಳು ಬೇಕೋ ಅಷ್ಟು ತೆಳು ತಟ್ಕೊಳ್ಳಿ. ಇಲ್ಲಿ ನಾನು ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ನೀರಲ್ಲಿ ಕೈ ಅದ್ದಿ ರೊಟ್ಟಿನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ರೊಟ್ಟಿ ತಟ್ತಾಯಿದ್ದೀನಿ. ಈಗ ನೋಡಿ, ಹೆಂಚು ಕಾಯ್ದಿದೆ. ಈಗ ಹೆಂಚು ಮೇಲೆ ನಾನು ರೊಟ್ಟಿ ತಟ್ಟಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿಬಿಟ್ಟು ಒಂದು 2-3 ಸೆಕೆಂಡ್ ಬಿಟ್ಬಿಡಿ ಅದನ್ನು. ಅದು ತಾನಾಗೇ ಬಟ್ಟೆ ಬಿಡುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಬಟ್ಟೆ ಬಿಟ್ಕೊತಾ ಇದೆ. ಎಲ್ಲೂ ಒಂದು ಚೂರು ಕೀಳಲ್ಲ, ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ರೊಟ್ಟಿ ಹಾಕಿದ್ಮೇಲೆ ಅದಕ್ಕೆ ಆಯಿಲ್ ಹಾಕಬೇಕು ಸ್ವಲ್ಪ ಮೇಲೆ. ಆಯಿಲ್ ಹಾಕಿಬಿಟ್ಟು ಅದು ಲಿಡ್ ಕ್ಲೋಸ್ ಮಾಡಿ ಒಂದು 30 ಸೆಕೆಂಡ್ ಲಿಡ್ ಕ್ಲೋಸ್ ಮಾಡಿಬಿಡಿ. ಏಕೆಂದರೆ ಇಲ್ಲಿ ತರಕಾರಿ ವೆಜಿಟೇಬಲ್ಸ್ ಎಲ್ಲ ನಾವು ಯೂಸ್ ಮಾಡಿರೋದ್ರಿಂದ ಅದೆಲ್ಲ ಬೇಯಬೇಕಲ್ಲ, ಹಂಗಾಗಿ ಕ್ಲೋಸ್ ಮಾಡಿ ಆಮೇಲೆ ನಾವು 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ರೊಟ್ಟಿನ. ತರಕಾರಿ ಎಲ್ಲ ಬೇಯೋಷ್ಟು 2 ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಇದನ್ನು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ತೆಳುಗೆ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಸಖತ್ತಾಗಿ ಬಂದಿದೆ. ಒಂದು ಚೂರು ಕಿತ್ತೋಗಿಲ್ಲ, ಏನಿಲ್ಲ ಈ ರೊಟ್ಟಿ ನೀವು ಟ್ರೈ ಮಾಡಿ. ಅವಲಕ್ಕಿ ಉಪಯೋಗಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ಬೋದು ಗೊತ್ತಾ. ಇದಕ್ಕೆ ನಾನು ಕಾಂಬಿನೇಷನಾಗಿ ಕಡಲೆಬೀಜದ ಚಟ್ನಿ ಮಾಡಿದ್ದೆ. ನೀವು ಈ ಅವಲಕ್ಕಿ ಉಪಯೋಗಿಸ್ಕೊಂಡು ರೊಟ್ಟಿನ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.